ಹಲೋ ನಮಸ್ಕಾರ. ಶ್ರಾವಣ ಮಾಸದ 35ನೇ ಚಾಲೆಂಜಲ್ಲಿ ಇವತ್ತು 5 ದಿನ ಅಡುಗೆ. ಅದೇನಪ್ಪ ಅಂದರೆ ಹೀರೆಕಾಯಿ ಪಲ್ಯ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಹೀರೆಕಾಯಿ ತೊಗೊಂಡು ಅದನ್ನು ಮೇಲಿನ ಸಿಪ್ಪೆಯನ್ನು ಕ್ಲೀನಾಗಿ ಸುಲ್ಕೊಂಡ್ಬಿಡ್ಬೇಕು. ನೋಡಿ, ಕ್ಲೀನಾಗಿ ಸಿಪ್ಪೆ ಸುಲ್ಕೊಂಬಿಡಿ. ಆಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡ ನಂತರ 2 ರಿಂದ 3 ಈರುಳ್ಳಿ ತೊಗೊಳ್ಳಿ. ಈರುಳ್ಳಿ ತೊಗೊಂಡು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿದ ನಂತರ ಟೊಮ್ಯಾಟೊ ಕೂಡ ನೀವು ತೊಳ್ಕೊಂಡು ಕ್ಲೀನಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ಜೊತೆಗೆ 4 ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಬಿಡಿ. ಈಗ ಗ್ಯಾಸ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಅದ್ರಲ್ಲಿ ಸ್ವಲ್ಪ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಬಿಡಿ. ಮತ್ತು ನಾವೇನು ಕಟ್ ಮಾಡ್ಕೊಂಡಲ್ಲ ಹೀರೆಕಾಯಿನ, ಅದನ್ನು ಕೂಡ ಈಗ ಅದ್ರಲ್ಲಿ ಹಾಕೋಣ. ಹಾಕ್ಕೊಂಡ ನಂತರ ಒಂದು ಪ್ಲೇಟಿಂದ ಅದು ಮುಚ್ಚಿ ಒಂದು 10 ನಿಮಿಷ ಅದು ಬೇಯಬೇಡ. ಓಕೆನಾ? ನೋಡಿ, ಈಗ ಮುಚ್ಚಿದ್ದೀನಿ. ಈಗ 10 ನಿಮಿಷ ಆಗಿದೆ. 10 ನಿಮಿಷ ನಂತರ ಈಗ ನಾವು ಕಟ್ ಮಾಡ್ಕೊಂಡಲ್ಲ ಈರುಳ್ಳಿನ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಬೋಣ. ಈಗ ಮತ್ತು ಟೊಮೆಟೊ ಕೂಡ ಹಾಕೋಣ. ಈಗ ಟೊಮೆಟೊ ಈರುಳ್ಳಿ ಕ್ಲೀನಾಗಿ ಇದ್ರ ಜೊತೆ ಹುರಿದು ಬಿಡೋಣ. ನಂತರ ಮಾಡೋಣ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಮಸಾಲ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬೋಣ. ಈಗ ಮಾಡೋಣ ಸ್ವಲ್ಪ ಈಗ ಹಾಕ್ಕೊಂಡು ಒಂದು 5 ನಿಮಿಷ ಪ್ಲೇಟ್ ಬಿಟ್ಟು ಮಾಡೋಣ. 5 ನಿಮಿಷ ಆಗಿದೆ. ಈಗ ನೋಡಿ, ನಮ್ಮ ಮಸ್ತಾಗಿರೋಂಥದ್ದು ರುಚಿಕರವಾದ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಹೀರೆಕಾಯಿ ಪಲ್ಯ ಅಂತ ರೆಡಿ ಆಯಿತು. ಈಗ ನಾನು ಟೇಸ್ಟ್ ಮಾಡಿದ್ದು ಆಯಿತು. ಮಸ್ತಾಗಿದೆ. ಕಾಲು ನೋಯಿದ್ದವರಿಗೆ ಇದೊಂಥರ ರಾಮಣ್ಣ ಇದ್ದಂಗೆ. ದಯವಿಟ್ಟು ಮನೇಲಿ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಮ್ಮ ಮಾಡಿರೋಂಥ ಅಡುಗೆನ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಮರಿಲೇಬೇಡಿ. ಮತ್ತು ನಾವು ಭೇಟಿಯಾಗೋಣ ನಾಳೆ. ಬಾಯ್ ಬಾಯ್.